ಸರ್, ಈಗ ನಾವು ಮೇಕೆ ಸಾಕಾಣಿಕೆ ಮಾಡ್ತೀವಿ ಅಂತಂದ್ರೆ ಯಾವ್ದು ಬೆಸ್ಟ್ ತಳಿ ಸರ್? ಜೊತೆಗೆ ಈಸಿ ಮೇಂಟೆನೆನ್ಸ್ ಇರಬೇಕು, ಮಾರ್ಕೆಟಿಂಗು ಸಖತ್ತಾಗಿರ್ಬೇಕು, ಯಾವ ತಳಿ? ನಿಮ್ಗೆ ಎರಡಕ್ಕೂ ಸಕ್ಸಸ್ ಆಗಬೇಕು ಅಂತಾರೆ ಬೀಟಲ್ ಇದ್ ಬೆಸ್ಟ್. ಓಕೆ. ಬೀಟಲ್ ಅಲ್ಲಿ ಮಾಂಸ ಮತ್ತೆ ಹಾಲು ಎರಡು ಇಳುವರಿ ಜಾಸ್ತಿ ಇರೋದ್ರಿಂದ ಬೀಟಲ್ ಇದ್ ಬೆಸ್ಟ್. ಹಾಲು ಎಷ್ಟು ಇಳುವರಿ ಕೊಡುತ್ತೆ ಸರ್? ನಿಮಗೆ ಮಿನಿಮಮ್ ಅಂದ್ರೆ 2.5 ಲೀಟರ್, ಮ್ಯಾಕ್ಸಿಮಮ್ ಅಂದ್ರೆ 4.25 ಲೀಟರ್ ತನಕ ಹೋಗುತ್ತೆ. ಫೀಡಿಂಗ್ ಏನೇನು ಹಾಕ್ತೀರಾ? ಫೀಡಲ್ಲಿ ಹಾಕೋದು ನಿಮಗೆ ಫಸ್ಟ್ ಫಾಡ್ರಲ್ಲಿ ನಿಮಗೆ ಫಾಡ್ರು ಮತ್ತೆ ಲೆಗ್ಯೂಮ್ಸ್ ಅಂತ ಏನು ಹೇಳ್ತೀವೋ ಅದನ್ನ ಹಾಕ್ತೀವಿ. ಲೆಗ್ಯೂಮ್ಸ್ ಅಲ್ಲಿ ಮೇಜರ್ ಆಗಿ ಹಾಕೋದು ನಾವು ಬೆಲಿ ಮೇಥಿ, ಅದು ಬಿಟ್ಟರೆ ಕೈತಿನಿ ಅಂತ ಕೊಡ್ತೀವಿ, ಹಿಂಡಿ ಮತ್ತೆ ಜೋಳ ಕೊಡ್ತೀವಿ. ಪ್ಯೂರ್ ಬ್ರೀಡ್ ಅಂತಂದ್ರೆ ಪಂಜಾಬ್ಗೆ ಹೋಗ್ಬೇಕು. ಓಕೆ. ಪಂಜಾಬಿಂದ ಪ್ರೊಕ್ಯೂರ್ ಮಾಡಿ ನೀವು ಜಾಸ್ತಿ ಲಾರ್ಜ್ ಸ್ಕೇಲ್ ಹೋಗಂಗಿದ್ರೆ ಬನ್ನಿ, ನಾನೇ ಇದು ಮಾಡ್ಕೊಡಿಸ್ತೀನಿ, ಪಂಜಾಬಿಂದ ತರಿಸ್ಬೋದು. ಇಲ್ಲ ಮರಿಗಳಾದ್ರೆ ನಾವು ಮರಿಗಳು ಸೇಲ್ ಮಾಡ್ತೀವಿ. ಮಿನಿಮಮ್ ಅಂದ್ರೆ ಒಂದು 24 ಫೀಟ್ ಕ್ಯಾಂಟ್ರಲ್ಲಿ 60 ಪ್ರೊಕ್ಯೂರ್ ಮಾಡ್ಬೋದು. 60 ಅಂತ ತಗೊಳ್ಬೋದು. ಅಲ್ಲಿ ಥರ್ಡ್ ಲ್ಯಾಕ್ಟೇಷನ್ ಅಲ್ಲಿ ತೊಗೊಂಬರ್ತೀವಿ. ಥರ್ಡ್ ಲ್ಯಾಕ್ಟೇಷನ್ ಅಲ್ಲಿ ತೊಗೊಂಬಂದ್ರೆ ಅಲ್ಲೇ ನಿಮಗೆ 32,000 ರೂಪಾಯಿ ಬೀಳುತ್ತೆ. ಕರ್ನಾಟಕದಲ್ಲಿ ದೊಡ್ಡ ಅನಿಮಲ್ಸ್ ಅಂತಂದ್ರೆ 55,000 ರೂಪಾಯಿಗೆ ಸೇಲ್ ಆಗುತ್ತೆ. ಮರಿಗಳು ಅಂತಂದ್ರೆ 14,000 ರೂಪಾಯಿಗೆ ಸೇಲ್ ಆಗುತ್ತೆ. 3 months ಕಿಡ್. ಬೀಟಲ್ ಅಂದ ತಕ್ಷಣ ಕಿವಿ ಉದ್ದ ಇರೋದೆಲ್ಲ ಬೀಟಲ್ ಅಲ್ಲ. ಬೀಟಲ್ ಅಂದ ತಕ್ಷಣ ನೀವು ಅದನ್ನ ನೋಡ್ಬೇಕಾಗಿರೋದು ರೋಮನ್ ಫೇಸ್ ಬರಬೇಕು, ಹಡ್ರ ಕ್ವಾಲಿಟಿ ಚೆನ್ನಾಗಿರ್ಬೇಕು, ಹೈಟ್ ಚೆನ್ನಾಗಿರ್ಬೇಕು, ಮತ್ತೆ ಕಣ್ಣು ವೈಟ್ ಅಥವಾ ರೆಡ್ ಐಸ್ ಎರಡು ಓಕೆ ನಿಮಗೆ. ಅದ್ರ ಹಡ್ರ ಕ್ವಾಲಿಟಿ ಚೆನ್ನಾಗಿರ್ಬೇಕು ಅಂದರೆ ಸಾಫ್ಟ್ ಸ್ಕಿನ್ ಇರಬೇಕು. ಇಷ್ಟನ್ನು ದಷ್ಟಪುಷ್ಟ ಅಲ್ಲ, ದಷ್ಟಪುಷ್ಟವಾಗಿ ಅಂದರೆ ಸಾಫ್ಟ್ ಸ್ಕಿನ್ ಅಂದ ತಕ್ಷಣ ದಷ್ಟಪುಷ್ಟವಾಗಿ ಇರಲ್ಲ ಅಂತಲ್ಲ, ನಿಮಗೆ ಲೂಸ್ ಸ್ಕಿನ್ ಅಂತ ಹೇಳ್ತೀವಿ. ಹೇಳಿದ್ರೆ ಲೂಸ್ ಆಗಿರಬೇಕು ಸ್ಕಿನ್. ಓಕೆ ಓಕೆ, ಥ್ಯಾಂಕ್ ಯು ಸರ್. ಓಕೆ. ಬಾಸ್ ವಾಲಾ, ಬಿ ದ ಬಾಸ್.